ರಾಜ್ಯದಲ್ಲಿ ಮತ್ತೊಮ್ಮೆ ಗರಿಗೆದರಿದ ಡಿಸಿಎಂ ಪಟ್ಟದ ವಿಷಯ. ರಾಜ್ಯದಲ್ಲಿ ಮತ್ತೊಮ್ಮೆ ಡಿಸಿಎಂ ಹುದ್ದೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಕೈ ನಾಯಕರು. ಡಿಸಿಎಂ ಕುರ್ಚಿಗಾಗಿ ಶುರುವಾಗಿದೆ ಮತ್ತೆ ಕಸರತ್ತೀಗ. ಉತ್ತರ ಕರ್ನಾಟಕದ ಕೋಟೆ ಗಟ್ಟಿಗೆ ಡಿಸಿಎಂ ಅಸ್ತ್ರ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಕಾಂಗ್ರೆಸ್ ನಾಯಕರು. ರಾಜ್ಯದಲ್ಲಿ ಮತ್ತೆ ಗರಿಗೆದರಿದ ಡಿಸಿಎಂ ಪಟ್ಟದ ವಿಷಯ. ರಾಜ್ಯದಲ್ಲಿ ಮತ್ತೊಮ್ಮೆ ಡಿಸಿಎಂ ಹುದ್ದೆಗೆ ಡಿಮ್ಯಾಂಡ್. ಡಿಸಿಎಂ ಕುರ್ಚಿಗಾಗಿ ಮತ್ತೆ ಕಸರತ್ತು ಶುರುವಾಗಿದೆ. ಉತ್ತರ ಕರ್ನಾಟಕದ ಕೋಟೆಯನ್ನ ಭದ್ರಗೊಳಿಸಲು ಡಿಸಿಎಂ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಈಗ ಹೊಸ ಸಂಚಲನ ಮೂಡ್ತಾ ಇದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಬಗ್ಗೆ ಲಾಬಿ ಮಾಡ್ತಾ ಇದ್ದು, ಈಗಾಗಲೇ ಡಿಸಿಎಂ ಸ್ಥಾನದಲ್ಲಿ ಜಿ ಪರಮೇಶ್ವರ್ ಅವರು ಇದ್ದಾರೆ. ಇನ್ನೂ 2 ಹುದ್ದೆಗೆ ಅಂದ್ರೆ ಡಿಸಿಎಂ ಸ್ಥಾನಕ್ಕಾಗಿ ಮತ್ತೆ ಡಿಮ್ಯಾಂಡ್ ಶುರುವಾಗಿದೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ತಲೆನೋವಾಗಿ ಪರಿಣಮಿಸಿದೆ. ಒಂದು ಕಡೆ ಶಾಸಕರ ಅಸಮಾಧಾನ, ಮತ್ತೊಂದು ಕಡೆ ಸಚಿವರಿಗೆ ಯಾವ ಇಲಾಖೆ ನೀಡಬೇಕನ್ನೋದು. ಇತ್ತ ಮತ್ತೆ ಈಗ ಡಿಸಿಎಂ ಹುದ್ದೆಯ ಅಸ್ತ್ರ ಪ್ರಯೋಗವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಅನ್ನೋದರ ಮೇಲೆ ಈಗ ಡಿಪೆಂಡ್ ಆಗಿದೆ. ಈಗಾಗಲೇ ಹೈಕಮಾಂಡ್ ವರಿಷ್ಠರು ಸಹಿತ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದು, ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಡಿಸಿಎಂ ಹುದ್ದೆಗೆ ಡಿಮ್ಯಾಂಡ್ ಅನ್ನು ಇಡಲಾಗ್ತಾ ಇದೆ. ಈಗ ಮತ್ತಿಬ್ಬರು ಡಿಸಿಎಂ ಆಯ್ಕೆ ಮಾಡಲಾಗಿದೆ. ಮತ್ತೆ ಮುನ್ನೆಲೆಗೆ ಬಂದಿದೆ ಡಿಸಿಎಂ ಹುದ್ದೆಯ ಸೃಷ್ಟಿ. ಉತ್ತರ ಕರ್ನಾಟಕದ ಸಮೀಕರಣಕ್ಕೆ ಡಿಸಿಎಂ ಸೂತ್ರವನ್ನ ರೂಪಿಸಿದ್ದಾರೆ. ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇದೆ ಈ ಬಗ್ಗೆ ಚರ್ಚೆ. ಸುರ್ಜೇವಾಲಾ ಬೆಳಗಾವಿ ಸಾಹುಕಾರ್ ಭೇಟಿ ಮಾಡಿದ್ದಾರೆ. ಸುರ್ಜೇವಾಲಾ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಡಿಕೆ ಪರಂ ಹರಿ ದಕ್ಷಿಣ ಕರ್ನಾಟಕ ಪ್ರತಿನಿಧಿಸುತ್ತಿದ್ದಾರೆ. ಸಂಪುಟದಲ್ಲಿ ಹಲವರು ಉತ್ತರ ಕರ್ನಾಟಕಕ್ಕೆ ಸೇರಿದವರೇ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಸಮಾನ ರಾಜಕೀಯ ಪ್ರಾತಿನಿಧ್ಯವಿಲ್ಲ. ಹೀಗಾಗಿ ಉತ್ತರ ಕರ್ನಾಟಕದವರಿಗೆ ಡಿಸಿಎಂ ಹುದ್ದೆ ನೀಡಿ ಅಂತ ಈಗಾಗಲೇ ಹಲವು ಕಾಂಗ್ರೆಸ್ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಇದರಿಂದ ಉತ್ತರ ಕರ್ನಾಟಕದಲ್ಲಿ ಪಕ್ಷದ ತೂಕ ಹೆಚ್ಚಾಗುತ್ತೆ. ಡಿಸಿಎಂ ಕುರ್ಚಿಯನ್ನ ನಮಗೆ ಬಿಡಿ ಅಂತ ಕೈ ನಾಯಕರಲ್ಲೀಗ ಅಸಮಾಧಾನದ ಹೊಗೆ ಎದ್ದಿದೆ. ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಡಿಸಿಎಂ ಪಟ್ಟದ ವಿಚಾರವಾಗಿ. ಈ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಆಡಳಿತದಲ್ಲಿದ್ದಾಗ ಡಿಸಿಎಂ ಹುದ್ದೆಗೆ ಸಾಕಷ್ಟು ಫೈಟ್ಗಳು ನಡೀತು. ಸತೀಶ್ ಜಾರಕಿಹೊಳಿ ಅವರು ಒಂದ್ ಕಡೆ ಲಾಬಿ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಜಿ ಪರಮೇಶ್ವರ್ ಅವರು, ಹಾಗೆ ಅನೇಕರು ಕೈ ನಾಯಕರು ಈ ಬಗ್ಗೆ ಅಸಮಾಧಾನವನ್ನ ಫೈಟ್ ನಡೆಸಿದ್ರು. ಇದೆಲ್ಲ ಲೆಕ್ಕಾಚಾರದ ಹೇಗಿದೆ ಅನ್ನೋದಾದ್ರೆ ಈಗ ಡಿಸಿಎಂ ಲೆಕ್ಕಾಚಾರ ಹೇಗಿದೆ ಅಂದ್ರೆ 2028ರ ಚುನಾವಣೆ ಗೆಲ್ಲುವುದು ಕಾಂಗ್ರೆಸ್ ಲೆಕ್ಕಾಚಾರವಾಗಿದೆ. 2023ರಲ್ಲಿ ಒಂದಿಷ್ಟು ಲಿಂಗಾಯತರ ಕೈಗೆ ಬೆಂಬಲ ಬಂದಿತ್ತು. ಇದನ್ನ ಹಿಡಿದಿಟ್ಟುಕೊಳ್ಳುವುದು ಪಕ್ಷಕ್ಕೆ ಅಗತ್ಯವಾಗಿದೆ. ಇದೇ ವೇಳೆ ಅಹಿಂದ ಓಟ್ ಗಟ್ಟಿಗೊಳಿಸುವ ತಂತ್ರ ಕೂಡ ಹೆಣೆಯಲಾಗ್ತಾ ಇದೆ. ಓರ್ವ ಲಿಂಗಾಯತ ಓರ್ವ ಅಹಿಂದ ನಾಯಕರಿಗೆ ಡಿಸಿಎಂ ಪಟ್ಟ ನೀಡುವುದಾಗಿ ಈಗಾಗಲೇ ಹಲವು ಮಾತುಕತೆಗಳು ಕೂಡ ಆಗಿತ್ತು. ಒಂದು ಪ್ರಾದೇಶಿ ಪ್ರಾತಿನಿಧ್ಯ, ಹೀಗೆ ಹಲವು ಲೆಕ್ಕಾಚಾರಗಳನ್ನು ಹಾಕಲಾಗ್ತಾ ಇದೆ. ಈಗ 2028ರ ಚುನಾವಣೆ ಗೆಲ್ಲುವುದು ಕಾಂಗ್ರೆಸ್ ಲೆಕ್ಕಾಚಾರವಾಗಿದೆ. 2023ರಲ್ಲಿ ಒಂದಿಷ್ಟು ಲಿಂಗಾಯತರ ಕೈಗೆ ಬೆಂಬಲ ಸಿಗಲಿದೆ. ಇದನ್ನ ಹಿಡಿದಿಟ್ಟುಕೊಳ್ಳುವುದು ಪಕ್ಷಕ್ಕೆ ಅಗತ್ಯವಾಗಿದೆ. ಅಹಿಂದ ಮತ್ತು ಲಿಂಗಾಯತ ಮತವನ್ನ ಸೆಳಿಬೇಕಂದ್ರೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಲೇಬೇಕಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ರಾಜಕೀಯ ಮುನ್ನಡೆ ಸಾಧಿಸುವ ಗುರಿ ಒಂದು ಕಡೆ. ಆದ್ದರಿಂದ 2 ಡಿಸಿಎಂ ಹುದ್ದೆಗಳನ್ನು ನೀಡಲು ಚಿಂತನೆಯನ್ನು ನಡೆಸಿದೆ ಈಗ ಹೈಕಮಾಂಡ್ ನಾಯಕರಲ್ಲಿ. ಓರ್ವ ಲಿಂಗಾಯತ ಓರ್ವ ಅಹಿಂದ ನಾಯಕರಿಗೆ ಡಿಸಿಎಂ ಪಟ್ಟ ಸಿಗುತ್ತಾ? ಹಾಗಾದ್ರೆ ಇದರಿಂದ ಕಾಂಗ್ರೆಸ್ಗೆ 2 ಲಾಭ ಆಗಲಿದೆ. ಒಂದು ಪ್ರಾದೇಶಿ ಪ್ರಾತಿನಿಧ್ಯ, ಮತ್ತೊಂದು ಸಾಮಾಜಿಕ ಪ್ರಾತಿನಿಧ್ಯ. ಹೀಗಾಗಿ ಮತ್ತೆ ಮುನ್ನೆಲೆಗೆ ಈಗ ಡಿಸಿಎಂ ಲೆಕ್ಕಾಚಾರದ ಸೂತ್ರ ಮುಂದೆ ಬರ್ತಾ ಇದೆ. ಇದನ್ನ ಹಿಡಿದಿಟ್ಟುಕೊಳ್ಳುವುದು ಪಕ್ಷಕ್ಕೆ ಅಗತ್ಯವಾಗಿದೆ. ಅಹಿಂದ ಓಟ್ ಹಾಗೂ ಲಿಂಗಾಯತ ಓಟ್ಗಳನ್ನ ಅದನ್ನ ಸೆಳಿಬೇಕಾದ್ರೆ ಅಹಿಂದ ವರ್ಗದಿಂದ ಒಂದು ಡಿಸಿಎಂ ಪಟ್ಟ ಕೊಡಬೇಕು, ಲಿಂಗಾಯತ ವರ್ಗದಿಂದ ಒಂದು ಡಿಸಿಎಂ ಪಟ್ಟ ಕೊಡುವುದಾಗಿ ಈಗ ಲೆಕ್ಕಾಚಾರ ಮಾಡಲಾಗ್ತಾ ಇದೆ ಅನ್ನೋದು ಕೆಲವೊಂದಿಷ್ಟು ಲೆಕ್ಕಾಚಾರದ ಸೂತ್ರಗಳಿವೆ. ಸುರ್ಜೇವಾಲಾ ಜೊತೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಡಿಕೆ ಪರಂ ಹರಿ 3 ಜನ ಈಗ ಡಿಸಿಎಂ ಪಟ್ಟಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ.
ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈಗ DCM ಹುದ್ದೆಯ ಒಂದು ಸೃಷ್ಟಿ. ಉತ್ತರ ಕರ್ನಾಟಕವನ್ನ ಮೇನ್ ಪಾಯಿಂಟ್ ಆಗಿ ಇಟ್ಕೊಂಡು ಅಲ್ಲಿಯ ನಾಯಕರನ್ನ ಸೆಳಿಬೇಕು, ಅಲ್ಲಿಯ ಜನರನ್ನ ಸೆಳಿಬೇಕಂದ್ರೆ DCM ಕುರ್ಚಿಯನ್ನ ಬಿಟ್ಟು ಕೊಡಲೇಬೇಕು ಕಾಂಗ್ರೆಸ್ಸಿಗರು ಅನ್ನೋದು ಈಗ ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. 2028ರ ಎಲೆಕ್ಷನ್ ಅನ್ನ ಗುರಿಯಾಗಿಸಿಟ್ಟುಕೊಂಡು ಈಗ ಹೈಕಮಾಂಡ್ ವರಿಷ್ಠರು ಈ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ.